ಬೆಂಗಳೂರಲ್ಲಿ ಮಗನಿಂದಲೇ ತಂದೆ ಹತ್ಯೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಆಸ್ತಿಗಾಗಿ ನಡೆದಿದ್ದ ಕೊಲೆ ಎಂಬ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಸೊಸೆ ಜೊತೆ ಅನೈತಿಕ ಸಂಬಂಧವೇ ಕಾರಣನಾ? ಮಗನನ್ನೇ ಕೊಲ್ಲಲು ಮುಂದಾಗ್ತಾ ಇದ್ದಂತೆ ತಂದೆ ಮುನಿಕೃಷ್ಣ. ಸೊಸೆ ಜೊತೆಯೇ ಮಾವ ಮುನಿಕೃಷ್ಣಗೆ ಅಕ್ರಮ ಸಂಬಂಧ. ಮಗನನ್ನೇ ಕೊಲ್ಲಲು ಮುಂದಾಗ್ತಿದ್ದಂತೆ ಮುನಿಕೃಷ್ಣ ಚಾಕು ದೊಣ್ಣೆ ಹಿಡಿದು ಓಡಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೋಮವಾರ ಇಂದಿರಾನಗರದಲ್ಲಿ ನಡೆದಿದ್ದ ಘಟನೆ. ಸೋಮವಾರವೂ ಕೂಡ ಮಗ ಮೋಹನ್ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿತ್ತು. ಈ ವೇಳೆ ಮುನಿಕೃಷ್ಣ ಮೇಲೆ ಮಗ ಮೋಹನ್ ಹಲ್ಲೆ ಮಾಡಿದ ಸ್ಥಳದಲ್ಲೇ ಕುಸಿದು ಸಾವನ್ನಪ್ಪಿದ್ದ ಮುನಿಕೃಷ್ಣ. ಸೋಮವಾರವೂ ಕೂಡ ಮಗನ ಜೊತೆ ಜಗಳ ಆಗಿತ್ತು. ಗಂಡನ ವಿರುದ್ಧ ಮುನಿಕೃಷ್ಣ ಪತ್ನಿ ಆರೋಪ ಮಾಡಿದ್ರು. ಇಂದಿರಾನಗರದಲ್ಲಿ ನಡೆದಿದ್ದ ಘಟನೆ. ಮಗನಿಂದಲೇ ತಂದೆ ಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಸೊಸೆ ಜೊತೆಗೆ ಅಕ್ರಮ ಸಂಬಂಧವಿತ್ತಂತೆ ಪಾಪಿ ಮಾವನಿಗೆ. ಮಗನ ಕೊಲ್ಲಲು ಮುಂದಾಗಿದ್ದಂತೆ ತಂದೆ. ನೋಡಿ, ಸಿಸಿಟಿವಿಲಿ ಅಬ್ಸರ್ವ್ ಮಾಡ್ತಾ ಇರಬಹುದು. ಆತನ ಕೈಯಲ್ಲಿ ದೊಣ್ಣೆ ಇದೆ, ಓಡಾಡ್ತಾ ಇದ್ದಾರೆ. ಮಗನ ಅಡ್ಡಾಡಿಸಿ ಓಡಾಡ್ತಾ ಇರುವಂತಹ ದೃಶ್ಯವೂ ಕೂಡ ಸರಿಯಾಗಿರುವಂತದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ. ಮಗನಿಂದಲೇ ತಂದೆ ಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಇದು ಬಿಗ್ ಟ್ವಿಸ್ಟ್. ಸೊಸೆ ಜೊತೆಗೆ ಅಕ್ರಮ ಸಂಬಂಧವಿತ್ತಂತೆ. ಮಗನ ಕೊಲ್ಲಲು ಮುಂದಾಗಿದ್ದನಂತೆ ತಂದೆ. ಗಂಡನ ವಿರುದ್ಧ ಮುನಿಕೃಷ್ಣ ಪತ್ನಿ ಆರೋಪ ಮಾಡ್ತಾ ಇದ್ರು. ಇಂದಿರಾನಗರದಲ್ಲಿ ನಡೆದಿದ್ದ ಘಟನೆ. ಮಗನಿಂದಲೇ ತಂದೆ ಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಸೊಸೆ ಜೊತೆಯ ಅಕ್ರಮ ಸಂಬಂಧ ಕಾರಣವಾ? ಮಗನ ಕೊಲ್ಲಲು ಮುಂದಾಗಿದ್ದನಂತೆ ತಂದೆ. ಗಂಡನ ವಿರುದ್ಧ ಮುನಿಕೃಷ್ಣ ಪತ್ನಿ ಆರೋಪ ಮಾಡ್ತಾ ಇದ್ದಾರೆ. ಇಂದಿರಾನಗರದಲ್ಲಿ ನಡೆದಿದ್ದ ಘಟನೆ. ಪೊಲೀಸರು ಕೂಡ ಎಲ್ಲ ಆಯಾಮದಿಂದಲೂ ತನಿಖೆ ಕೈಗೊಂಡಿದ್ದಾರೆ.